ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲ ಮಹಾಂತ್ ಮುದ್ದನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದೊಳಗಡೆ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಜನರಲ್ ನಾಲೆಜ್ ಅಂದ್ರೆ ಸಾಮಾನ್ಯ ಜ್ಞಾನ ಪ್ರಶ್ನೆಗಳನ್ನು ನೋಡೋಣ. ಈಗಾಗಲೇ ಕನ್ನಡ, ಇಂಗ್ಲಿಷು, ಸಮಾಜ ವಿಜ್ಞಾನ, ಗಣಿತ, ವಿಜ್ಞಾನದ ಪ್ರಶ್ನೆಗಳನ್ನು ನಾವು ನೋಡಿದ್ವಿ. ಆ ವಿಡಿಯೋದ ಲಿಂಕ್ಗಳು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಇದ್ದಾವೆ. ನೀವು ಆಮೇಲೆ ಆ ವಿಡಿಯೋಗಳನ್ನು ನೋಡ್ರಿ. ಸರಿ, ಹಾಗಾದ್ರೆ ಸಾಮಾನ್ಯ ಜ್ಞಾನದ ಪ್ರಶ್ನೆಗಳು. ವಿಶ್ವ ಪರಿಸರ ದಿನವನ್ನು ಆಚರಿಸುವಂತಹ ದಿನ ಯಾವುದು ಅಂತ ಕೇಳಿದ್ದಾರೆ. 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ಅತ್ಯಂತ ಬಹಳ ಸರಳವಾಗಿರುವಂತಹ ಒಂದು ಪ್ರಶ್ನೆ ಇದು. ಪ್ರತಿ ವರ್ಷ ನಾವು ವಿಶ್ವ ಪರಿಸರ ದಿನವನ್ನ ಆಚರಣೆ ಮಾಡ್ತೀವಿ. ಸೊ ಹಾಗಾದ್ರೆ ಯಾವುದು ಅದು ಅಂದ್ರೆ ನೋಡ್ರಿ, ವಿಶ್ವ ಪರಿಸರ ದಿನವನ್ನು ಆಚರಿಸುವಂತಹ ದಿನ ಜೂನ್ 5. ಪ್ರತಿ ವರ್ಷ ಜೂನ್ 5ರಂದು ನಾವು ವಿಶ್ವ ಪರಿಸರ ದಿನವನ್ನ ಆಚರಣೆ ಮಾಡ್ತೀವಿ. ಪರಿಸರ ಸಂರಕ್ಷಣೆಯ ಬಗ್ಗೆ ಜಾಗೃತಿಯನ್ನ ಮೂಡಿಸಲಿಕ್ಕೆ. ಇತರೆ ಆಯ್ಕೆಗಳಾಗಿರುವಂತಹ ಜೂನ್ 6, ಜುಲೈ 5 ಅಥವಾ ಜುಲೈ 6ಕ್ಕೆ ಯಾವುದೇ ಪ್ರಮುಖವಾದಂತಹ ಅಂತಾರಾಷ್ಟ್ರೀಯ ದಿನಾಚರಣೆಗಳು ಇಲ್ಲ. ಈ ರೀತಿಯಾಗಿ ದಿನಾಚರಣೆಗಳ ಮೇಲೆ ಪ್ರಶ್ನೆಗಳು ಬರ್ತಾವ. ಅವು ವಿಶ್ವ ಜನಸಂಖ್ಯಾ ದಿನದ ಮೇಲೆ ಬರಬಹುದು, ವಿಶ್ವ ಭೂ ದಿನದ ಮೇಲೆ ಬರಬಹುದು, ಓಝೋನ್ ದಿನದ ಮೇಲೆ ಬರಬಹುದು, ಅಥವಾ ಗಾಂಧಿ ಜಯಂತಿ ಮೇಲೆ ಬರಬಹುದು. ಸರಿನಾ? ಈ ರೀತಿಯಾಗಿ ಕೆಲವೊಂದಿಷ್ಟು ದಿನಾಚರಣೆಗಳು ಯಾವ ದಿನದಿಂದ ಬರ್ತಾವ ಅನ್ನುವಂಥದ್ರ ಮೇಲೆ ನೀವು ಕ್ವಶನ್ಸ್ ಗಳನ್ನ ಪ್ರಾಕ್ಟೀಸ್ ಮಾಡ್ರಿ. ವಿಸ್ತೀರ್ಣದಲ್ಲಿ ಪ್ರಪಂಚದ ಅತಿ ಚಿಕ್ಕ ದೇಶ ಯಾವುದು? ಗೊತ್ತಿದ್ರೆ ಕಮೆಂಟ್ ಅನ್ನ ಮಾಡ್ರಿ. ಮೊನಾಕೋ, ವ್ಯಾಟಿಕನ್ ಸಿಟಿ, ಸ್ಯಾನ್ ಮ್ಯಾರಿನೋ, ಮಾಲ್ಡೀವ್ಸ್ ಅಂತ ಆಪ್ಷನ್ ಅನ್ನು ಕೊಟ್ಟಿದ್ದಾರೆ. ಸರಿ, ಹಾಗಾದ್ರೆ ಉತ್ತರ ಯಾವುದು ಅಂತ ನೋಡೋಣ. ವಿಸ್ತೀರ್ಣದಲ್ಲಿ ಪ್ರಪಂಚದ ಅತಿ ಚಿಕ್ಕ ದೇಶ ವ್ಯಾಟಿಕನ್ ಸಿಟಿ. ನೋಡ್ರಿ, ಬಹಳ ಇಂಪಾರ್ಟೆಂಟ್ ಆಗಿರುವಂತ ಪ್ರಶ್ನೆ ಇದು ಆದರ್ಶ ವಿದ್ಯಾಲಯ ಎಂಟ್ರೆನ್ಸ್ ಎಕ್ಸಾಮ್ಗೂ ಆಯ್ತು, ನೆಕ್ಸ್ಟ್ ಯಾವುದೇ CET ಎಕ್ಸಾಮ್ ಬರಲಿಕ್ಕೂ ಕೂಡ ಇದು ಇಂಪಾರ್ಟೆಂಟ್ ಆಗಿರುವಂತ ಕ್ವಶನ್. ಯಾಕಂದ್ರೆ ಈ ವ್ಯಾಟಿಕನ್ ಸಿಟಿ ಅನ್ನುವಂತ ಉತ್ತರ ಬರುವ ರೀತಿಯೊಳಗ ಪ್ರಪಂಚದ ಅತ್ಯಂತ ಚಿಕ್ಕ ದೇಶ ಯಾವುದು ಅಂತ ಹೇಳಿ ಬಹಳಷ್ಟು ಸಾರಿ ಬಹಳ ವರ್ಷಗಳಿಂದ ಈ ಪ್ರಶ್ನೆಯನ್ನ ಕೇಳಿದ್ದಾರೆ. ಇದು ಎಲ್ಲಿದೆ? ಹಾಗಾದ್ರೆ ಇದು ಇಟಲಿಯ ರೋಮ್ ನಗರದ ಒಳಗಿರುವಂತ ಒಂದು ಪುಟ್ಟ ದೇಶ. ರೋಮ್ ನಗರದ ಒಳಗಿದೆ ಇದು ಪ್ರಪಂಚದ ಅತ್ಯಂತ ಕಡಿಮೆ ವಿಸ್ತೀರ್ಣ ಹಾಗೂ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುವಂತಹ ದೇಶವಾಗಿದೆ. ಇನ್ನ ಮೊನಾಕೋ ಅಂತ ಆಪ್ಷನ್ ಇತ್ತಲ್ಲ, ಮೊನಾಕೋ ಅನ್ನುವಂಥದ್ದು 2ನೇ ಚಿಕ್ಕ ದೇಶ. ನೋಡ್ರಿ, ಅತ್ಯಂತ ಚಿಕ್ಕ ದೇಶ ವ್ಯಾಟಿಕನ್ ಸಿಟಿ. ಓಕೆ, ಜಗತ್ತಿನ 2ನೇ ಅತಿ ಚಿಕ್ಕ ದೇಶ ಅಂದ್ರೆ ಅದು ಮೊನಾಕೋ ಅಂತ ಇದನ್ನ ನೆನ್ಪಿಟ್ಕೊಳ್ರಿ. ಇನ್ ಮಾಲ್ಡೀವ್ಸ್ ಅನ್ನುವಂಥದ್ದು ಏಷ್ಯಾದ ಚಿಕ್ಕ ದೇಶವಾಗಿದೆ. ಸರಿನಾ? ಹಿಂಗೂ ಬರ್ಬೋದಲ್ಲ ಕ್ವಶನ್. ಮಾಲ್ಡೀವ್ಸ್ ಅಲ್ಲ, ಏಷ್ಯಾದ ಅತಿ ಚಿಕ್ಕ ದೇಶ ಯಾವುದು ಅಂತ ಪ್ರಶ್ನೆ ಬರಬಹುದು ಅಲ್ಲ. ಹೀಗಾಗಿ ಮಾಲ್ಡೀವ್ಸ್ ಏಷ್ಯಾದ ಅತಿ ಚಿಕ್ಕ ದೇಶವಾಗಿದೆ. ಸರಿನಾ? ಮುಂದಿನ ಪ್ರಶ್ನೆಯನ್ನ ನೋಡೋಣ. 2021ರ ಫೆಬ್ರವರಿ ಮಾಹೆಯಲ್ಲಿ ರಚನೆಯಾದ ಕರ್ನಾಟಕದ ನೂತನ ಜಿಲ್ಲೆ. ಹೊಸ ಜಿಲ್ಲೆ ರಚನೆ ಆಯ್ತು 2021 ಫೆಬ್ರವರಿ. ಹಾಗಾದ್ರೆ ಅದು ಯಾವುದು? ಗದಗ, ರಾಮನಗರ, ಹಾವೇರಿನ, ವಿಜಯನಗರನ? ಹೌದಲ್ಲ? ಸೊ ನಿಮ್ಗೆ ಉತ್ತರ ಗೊತ್ತಿದೆ ಏನು ನೋಡ್ರಿ. ಯಾಕಂದ್ರೆ ಇತ್ತೀಚೆಗೆ ರಚನೆಯಾಗಿರುವಂತ ಜಿಲ್ಲೆ ಇದು. ಯಾವುದು ಹಾಗಾದ್ರೆ ಅದು? 2021ರ ಫೆಬ್ರವರಿ ತಿಂಗಳಿನಲ್ಲಿ ರಚನೆಯಾದ ಕರ್ನಾಟಕದ ಹೊಸ ಜಿಲ್ಲೆ. ಮಾಹೆ ಅಂದ್ರೆ ತಿಂಗಳು ಅಂತ ಅರ್ಥ. ಯಾವ್ದದು? ವಿಜಯನಗರ. ವಿಜಯಪುರ ಬೇರೆ. ವಿಜಯಪುರ ಅಂದ್ರ ಅದು ಬಿಜಾಪುರ. ಮೊದಲು ಬಿಜಾಪುರ ಅಂತ ಇತ್ತು, ಈಗ ನಾವು ಅದಕ್ಕೆ ವಿಜಯಪುರ ಅಂತ ಕರಿತೀವಿ. ಈಗ ಹೊಸದಾಗಿ ರಚನೆ ಆಗಿದೆ ಇದು ವಿಜಯನಗರ. ಸರಿನಾ? ನೋಡ್ರಿ, ಬಳ್ಳಾರಿ ಜಿಲ್ಲೆಯನ್ನ ವಿಭಜಿಸಿ ಇದು ಬಳ್ಳಾರಿ ಜಿಲ್ಲೆಯ ಭಾಗ ಆಗಿತ್ತು. ಇದನ್ನ ವಿಭಾಗ ಮಾಡಿ ವಿಜಯನಗರ ಅನ್ನುವಂತಹ ಕರ್ನಾಟಕದ 31ನೇ ಜಿಲ್ಲೆಯನ್ನಾಗಿ ಮಾಡಲಾಯಿತು. ಪ್ರಶ್ನೆ ಹಿಂಗೂ ಬರ್ಬೋದ್ಲ? ಹಾಗಾದ್ರೆ ಹೊಸದಾಗಿ ರಚನೆಯಾದ ವಿಜಯನಗರವು ಕರ್ನಾಟಕದ ಎಷ್ಟನೇ ಜಿಲ್ಲೆಯಾಗಿದೆ? ಅಥವಾ ಕರ್ನಾಟಕದಲ್ಲಿ ಈಗಿರುವ ಒಟ್ಟು ಜಿಲ್ಲೆಗಳು ಎಷ್ಟು? ಅಥವಾ ವಿಜಯನಗರದ ಕೇಂದ್ರ ಕಚೇರಿ ಯಾವುದು ಅಂತ ಬರಬಹುದು. ನೋಡ್ರಿ, ಆ ಜಿಲ್ಲಾ ಹೆಸರು ವಿಜಯನಗರ, ಆದ್ರೆ ಅದರ ಕೇಂದ್ರ ಕಚೇರಿ ಯಾವ್ದಂದ್ರ ಹೊಸಪೇಟೆ.
ವಿಜಯನಗರ ಅಂತನ ಊರಿಲ್ಲ, ವಿಜಯನಗರ ಅಂತನ ಜಿಲ್ಲಾ ಕೇಂದ್ರ ಇಲ್ಲ. ಉದಾಹರಣೆಗೆ ನಮ್ಮ ಬೆಳಗಾವಿ ಅಂದ್ರೆ ಈ ಜಿಲ್ಲೆ ಹೆಸರು ಬೆಳಗಾವಿ, ಇದರ ಜಿಲ್ಲಾ ಕೇಂದ್ರ ಇರುವಂತದ್ದು ಕೂಡ ಬೆಳಗಾವಿ ಅನ್ನುವಂತ ಒಂದು ಊರಿನೊಳಗ. ಹಂಗ ವಿಜಯನಗರ ಅನ್ನುವಂತ ಊರಿನ ವಿಜಯನಗರ ಅನ್ನುವಂತ ಜಿಲ್ಲಾ ಕೇಂದ್ರ ಇಲ್ಲ. ಇಡೀ ಪೂರ್ಣ ಜಿಲ್ಲೆ ಹೆಸರು ವಿಜಯನಗರ. ಅದರ ಕೇಂದ್ರ ಕಚೇರಿ, ಜಿಲ್ಲಾ ಕೇಂದ್ರ ಕಚೇರಿ ಇರುವಂತದ್ದು ಹೊಸಪೇಟೆ ಒಳಗಡೆ. ಗದಗ, ರಾಮನಗರ, ಹಾವೇರಿ ಅದಾವಲ್ಲ, ಇವು ಇದಕ್ಕಿಂತಲೂ ಈಗಾಗಲೇ ಮುಂಚಿತವಾಗಿನ ರಚನೆಯಾಗಿರುವಂತ ಹಳೆಯ ಜಿಲ್ಲೆಗಳು. ಮುಂದಿನ ಪ್ರಶ್ನೆ ನೋಡ್ರಿ, ಪ್ರಪಂಚದ ಅತಿ ಎತ್ತರದ ಕಟ್ಟಡ ಯಾವುದು? ನೋಡ್ರಿ, ಐಫೆಲ್ ಗೋಪುರನು, ಗೋಳಗುಮ್ಮಟನು, ಕುತುಬ್ ಮಿನಾರು, ಬುರ್ಜ್ ಖಲೀಫಾನು? ನೋಡ್ರಿ, ಕಮೆಂಟ್ ಮಾಡ್ರಿ. ಇದು ಭಾರತದ್ದಲ್ಲ, ಪ್ರಪಂಚದ ಅತಿ ಎತ್ತರದ ಕಟ್ಟಡ ಅಂತ ಕೇಳಿದಾರ ಅವರು. ಪ್ರಪಂಚದ್ದು, ಸರಿನಾ? ನೋಡ್ರಿ, ಏನಿರಬಹುದು, ಯಾವ್ದಿರಬಹುದು? ಪ್ರಪಂಚದ ಅತಿ ಎತ್ತರದ ಕಟ್ಟಡ ಬುರ್ಜ್ ಖಲೀಫಾ. ಓಕೆ, ಹೆಸರು ಕೇಳಿರೇನ? ಬುರ್ಜ್ ಖಲೀಫಾ. ವಿಕ್ರಾಂತ್ ರೋಣ ಪಿಕ್ಚರ್ ಅಡ್ವರ್ಟೈಸ್ ಮಾಡಿದ್ರು, ಇದ್ರ ಮೇಲೆ ಪ್ರಮೋಷನ್ ಮಾಡಿದ್ರು. ನೋಡ್ರಿ, ಇದು ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂದ್ರೆ UAE ಅಂತ ಒಂದು ದೇಶ ಇದೆ. ಅದಕ್ಕೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತ ಕರೀತಾರ, ಹೌದಾ? ಈ ಯುನೈಟೆಡ್ ಅರಬ್ ಎಮಿರೇಟ್ಸ್ ನ ದುಬೈದೊಳಗದ ಇದು ಕಟ್ಟಡ. ಕೇಳಿರ್ತೀರಿ, ದುಬೈ ಬಾಬು ಅಂತ ಸಿನಿಮಾ ಕೂಡ ಇದೆ. ದುಬೈ ದುಬೈ ಅಂತ ಬಳಕೆ ಮಾಡ್ತಾರಲ್ಲ, ಆ ದುಬೈ ಒಳಗಡೆ ಬುರ್ಜ್ ಖಲೀಫಾ ಕಟ್ಟಡ ಅದ. ಇದರ ಎತ್ತರ ಸುಮಾರು 828 ಮೀಟರ್ ಎತ್ತರ ಇದೆ. ಅದು 828 ಮೀಟರ್. ನೋಡ್ರಿ, 1 ಕಿಲೋಮೀಟರ್ ಆಗ್ಬೇಕಂದ್ರ ಎಷ್ಟು ಮೀಟರ್ಗಳು? 1000 ಮೀಟರ್ ಆದರೆ 1 ಕಿಲೋಮೀಟರ್, ರೈಟಾ? 1000 ಮೀಟರ್ ಆದ್ರೆ 1 ಕಿಲೋಮೀಟರ್. ಹಾಗಾದ್ರೆ ಇದು ಎಷ್ಟು ಎತ್ತರ ಇದೆ? 1 ಕಿಲೋಮೀಟರ್ಗೆ ಒಂಚೂರು ಕಡಿಮೆ ಇದೆ ಅಷ್ಟೇ, ಹೌದಾ? ನೋಡ್ರಿ, 828 ಮೀಟರ್ ಎತ್ತರ ಇರುವಂತ ಕಟ್ಟಡ ದುಬೈನೊಳಗದ. ಅದು ಇರುವಂತ ದೇಶ ಯುನೈಟೆಡ್ ಅರಬ್ ಎಮಿರೇಟ್ಸ್. ಇನ್ನ ಐಫೆಲ್ ಟವರ್ ಎಲ್ಲಿದಪ್ಪ ಅಂದ್ರ ಇದು ಪ್ಯಾರಿಸ್ ಒಳಗದ. ನಿಮ್ ನೋಟ್ಬುಕ್ ಒಳಗದ, ನೋಟ್ಬುಕ್ ಮೇಲೆ ಅದು ಇದೆಲ್ಲ ಇದ್ರ ಚಿತ್ರ ಇರ್ತದೆ. ಇನ್ನು ಗೋಲ್ ಗುಂಬಜ್ ಅದಲ್ಲ, ಇದು ವಿಜಯಪುರ, ಆಗ್ಲೇ ಹೇಳಿದಲ್ಲ, ವಿಜಯಪುರದೊಳಗದ. ಇದು ಅತ್ಯಂತ ಎತ್ತರದ ಕಟ್ಟಡ ಅಲ್ಲ, ಆದ್ರೆ ಇದು ಅತಿ ದೊಡ್ಡ ಗುಮ್ಮಟವನ್ನ ಹೊಂದಿರುವಂತದ್ದು. ಅದ್ರ ಮೇಲೆ ಡೂಮ್ ಐತ್ಲ, ಗುಮ್ಮಟ, ಅತಿ ದೊಡ್ಡ ಗುಮ್ಮಟ ಹೊಂದಿರುವಂತದ್ದು. ಕುತುಬ್ ಮಿನಾರ್ ಅನ್ನುವಂಥದ್ದು ದೆಹಲಿ ಒಳಗಡೆ ಇದೆ. ಸರಿ, ಮುಂದಿನ ಪ್ರಶ್ನೆಯನ್ನ ನೋಡ್ರಿ. 2020ರಲ್ಲಿ ಜಗತ್ತನ್ನು ತಲ್ಲಣಗೊಳಿಸಿದ ರೋಗ ಯಾವುದು? ಯಾರು ಮರಿಲಿಕ್ಕೆ ಸಾಧ್ಯ ಇಲ್ಲ ಇದನ್ನಂತೂ, ಹೌದಾ? ನೀವಿನ್ನು ಬಹಳ ಚಿಕ್ಕ ಮಕ್ಕಳಿದ್ರಿ, 5-6 ವರ್ಷ ಆಯ್ತು. ನೋಡ್ರಿ, ಯಾವ್ದದು? ರೈಟ್, COVID-19 ಅನ್ನುವಂಥದ್ದು ಸರಿಯಾದ ಉತ್ತರ. ಅದಕ್ಕೆ ನಾವು ಕರೋನಾ 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 ಅಂತ ಕರಿತಿದ್ವಿ. ಆ ಕರೋನಾ ವೈರಸ್ ದಿಂದ ಹಬ್ಬಿದಂತ ಒಂದು ರೋಗವೇ ಯಾವುದು ಅಂದ್ರೆ ಅದು COVID-19. 2020ರಲ್ಲಿ ಜಗತ್ತನ್ನು ಬೆಚ್ಚಿ ಬೀಳಿಸಿದ ರೋಗ COVID-19. ಈ ಸಾಂಕ್ರಾಮಿಕ ರೋಗ 2020ರಲ್ಲಿ ಇಡೀ ಜಗತ್ತಿನ ಜೀವನ ಶೈಲಿಯನ್ನ ಬದಲಿಸಿತು. ಇತರೆ ಆಯ್ಕೆಗಳು ಕಾಲರಾ, ಮಲೇರಿಯಾ, ಪೋಲಿಯೋದಲ್ಲ, ಇವು ಹಳೆಯ ರೋಗಗಳು. ಇವುಗಳಿಗೆ ಈಗಾಗಲೇ ಲಸಿಕೆ ಮತ್ತು ಚುಚ್ಚುಮದ್ದು ರೆಡಿ ಇದಾವೆ. ಕೊರೋನಾಕ್ಕೂ ಕೂಡ ಈಗ ಲಸಿಕೆ ಬಂದಿದಾವೆ. ಚಿನ್ನಸ್ವಾಮಿ ಕ್ರೀಡಾಂಗಣವಿರುವ ನಗರ, ಇದನ್ನಂತೂ ನೀವು ಕಮೆಂಟ್ ಮಾಡ್ಲೇಬೇಕು. ಯಾಕಂದ್ರೆ ಯಾವಾಗ್ಲೂ ಬರೀ ನೀವು ಇದ ಗುಂಗ್ನಾಗ ಇರ್ತೀರಿ. ಎಸ್, ಕಮೆಂಟ್ ಅನ್ನ ಮಾಡ್ರಿ. ಚಿನ್ನಸ್ವಾಮಿ ಕ್ರೀಡಾಂಗಣವಿರುವ ನಗರ ಯಾವ್ದಕ್ ಸಂಬಂಧಪಟ್ಟಂತ ಸ್ಟೇಡಿಯಂ ಇದು? ಕ್ರಿಕೆಟ್ ಗೆ ಸಂಬಂಧಪಟ್ಟಂತ ಸ್ಟೇಡಿಯಂ ಇದೆ. ಕ್ರಿಕೆಟ್ ಸ್ಟೇಡಿಯಂ ಇದೆ. ಚಿನ್ನಸ್ವಾಮಿ ಕ್ರೀಡಾಂಗಣ ಅದಲ್ಲ, ಎಸ್, ಇದು ಕ್ರಿಕೆಟ್ ಸ್ಟೇಡಿಯಂ. ಈಗ ನೆನಪಾಗಿರ್ಬೋದು ನೋಡ್ರಿ. ಹಾಗಾದ್ರೆ ಎಸ್, ನಿಮ್ದು ಉತ್ತರ ಸರಿ ಅದನ್ನ ನೋಡ್ರಿ. ಚಿನ್ನಸ್ವಾಮಿ ಕ್ರೀಡಾಂಗಣವಿರುವಂತ ನಗರ ಅಂದ್ರೆ ಅದು ಬೆಂಗಳೂರು. ಬೆಂಗಳೂರಿನ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮೈದಾನ ಚಿನ್ನಸ್ವಾಮಿ ಕ್ರೀಡಾಂಗಣ. ನೋಡ್ರಿ, ಚಿನ್ನಸ್ವಾಮಿ ಕ್ರಿಕೆಟ್ ಸ್ಟೇಡಿಯಂ ಕರ್ನಾಟಕದ ರಾಜಧಾನಿಯಾದ ಬೆಂಗಳೂರಿನಲ್ಲಿದೆ.
ಇದು ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯ ತವರು ನೆಲವಾಗಿದೆ. ಇತರೆ ಆಯ್ಕೆಗಳನ್ನ ನೋಡ್ರಿ. ಚೆನ್ನೈನೊಳಗಿರುವಂತಹ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ಅಂದ್ರೆ ಅದು ಚಿದಂಬರಂ ಸ್ಟೇಡಿಯಂ. ಸರಿನಾ, ಚಿದಂಬರಂ ಸ್ಟೇಡಿಯಂ. ಇನ್ನ ಮುಂಬೈದೊಳಗೆ ಏನು ಕ್ರಿಕೆಟ್ ಸ್ಟೇಡಿಯಂ ಅದ ಅದಕ್ಕೆ ವಾಂಖೇಡೆ ಅಂತ ಕರೀತಾರ, ವಾಂಖೇಡೆ ಕ್ರೀಡಾಂಗಣ ಅಂತ ಕರೀತಾರ. ದೆಹಲಿ ಒಳಗ ಇರುವಂತದ್ದಕ್ಕ ಅರುಣ್ ಜೇಟ್ಲಿ ಸ್ಟೇಡಿಯಂ ಅಂತ ಕರೀತಾರ. ಓಕೆ, ಯಾವಾಗ್ಲೂ 3 ಕ್ರಿಕೆಟ್ ಅನ್ನ ನೋಡ್ತಿರ್ತೀರಿ ಅಂದ್ರ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಗಳು ಗೊತ್ತಿರಬೇಕು. ಯಾಕಂದ್ರ CET ಒಳಗ ಅದ್ರ ಮೇಲೆ ಕೂಡ ಪ್ರಶ್ನೆಗಳನ್ನ ಕೇಳ್ತಾರ. ಇನ್ 7ನೇ ಪ್ರಶ್ನೆ ನೋಡ್ರಿ. ಭೂಮಿಯ ನೈಸರ್ಗಿಕ ಉಪಗ್ರಹ. ಬಹಳ ಈಸಿ ಆಗಿರುವಂತದ್ದು. ಕಮೆಂಟ್ ಮಾಡ್ತೀರಿ ಅಂತ ಅನ್ಕೊಂಡೇನಿ. ನೋಡ್ರಿ, ಭೂಮಿಯ ನೈಸರ್ಗಿಕ ಉಪಗ್ರಹ ಯಾವುದು ಅಂದ್ರೆ ಅದು ಚಂದ್ರ. ಹೌದಾ, ಏನ್ ಸಪರೇಟ್ ಆಗಿ ಉತ್ತರ ಮತ್ ನೋಡ್ಬೇಕಾದ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೇನೆ. ಮೂನ್, ಚಂದ್ರ ಭೂಮಿಯ ನೈಸರ್ಗಿಕ ಉಪಗ್ರಹ ಅಂದ್ರೆ ಇದು ಭೂಮಿ ಹುಟ್ಕೊಂಡಾಗಿನಿಂದಲೂ ಇರುವಂತ ಒಂದು ಉಪಗ್ರಹ. ನೋಡ್ರಿ, ಇಲ್ಲಿ ಆರ್ಯಭಟ, ಎಜುಶಾಟ್ ಅಂತ ಇದಾವಲ್ಲ, ಇವು ಮಾನವ ನಿರ್ಮಿತ ಅಂತಂದ್ರ ನಾವೇನು ಉಡಾವಣೆ ಮಾಡ್ತೀವಲ್ಲ, ರಾಕೆಟ್ ಮೇಲೆ ಏನ್ ಕಳಿಸ್ಕೊಡ್ತೇವಲ್ಲ, ಅವಕ್ಕ ಕೃತಕ ಉಪಗ್ರಹಗಳು, ಮಾನವ ನಿರ್ಮಿತ ಉಪಗ್ರಹಗಳು ಅಂತ ಕರೀತಾರ. ನಾವು ನಮ್ಮದೇ ಆದ ಉದ್ದೇಶಕ್ಕೆ ನಾವೇನ್ ಮಾಡ್ತಿರ್ತೀವಿ, ಮ್ಯಾಲ ಕಳಿಸ್ತಿರ್ತೀವಿ, ರಾಕೆಟ್ ಮೇಲೆ ಕುಂದ್ರಿಸಿ. ಹೌದಾ, ಆದ್ರೆ ನೈಸರ್ಗಿಕವಾಗಿ ಇರುವಂತದ್ದು ಅಂದ್ರೆ ಚಂದ್ರ. ಸೂರ್ಯ ಅನ್ನುವಂಥದ್ದು ಇದು ಉಪಗ್ರಹ ಅಲ್ಲ, ಅದು ಒಂದು ನಕ್ಷತ್ರ. ಮುಂದೆ 8ನೇ ಪ್ರಶ್ನೆ. HAL ನ ವಿಸ್ತೃತ ರೂಪ. ಹೌದಾ, ನೀವೇನ್ ಲಾಂಗ್ ಫಾರ್ಮ್ ಅಂತ ಕರಿತೀರಲ್ಲ. ಎಸ್, ನೋಡ್ರಿ, ದ ಅಬ್ರಿವಿಯೇಷನ್ ಆಫ್ HAL ಈಸ್. ಏನು ಉತ್ತರ? ಇಲ್ಲಿ 4 ಆಯ್ಕೆಗಳನ್ನ ಕೊಟ್ಟಿದ್ದಾರೆ. ಎಲ್ಲ ನೋಡ್ಲಿಕ್ಕೆ ಒಂದೇ ರೀತಿ ಅನಿಸ್ತಾವ. ಹಾಗಾದ್ರೆ ಇದ್ರೊಳಗ ಯಾವುದು ಸರಿ? ಎಸ್, HAL ನ ವಿಸ್ತೃತ ರೂಪ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ನೋಡ್ಕೊಡ್ರಿ, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ಈ ರೀತಿ ಲಾಂಗ್ ಫಾರ್ಮ್ ಮೇಲೆ ಕ್ವಶನ್ಸ್ ಗಳು ಬರ್ತಾವ, ಪ್ರಾಕ್ಟೀಸ್ ಮಾಡ್ರಿ. ನೋಡ್ರಿ, ಇದು ಭಾರತದ ಪ್ರಮುಖ ವೈಮಾನಿಕ ಮತ್ತು ರಕ್ಷಣಾ ಕಂಪನಿಯಾಗಿದ್ದು ಇದರ ಪ್ರಧಾನ ಕಚೇರಿ ಬೆಂಗಳೂರಿನಲ್ಲಿದೆ. ಕ್ವಶನ್ ಹಿಂಗೂ ಬರ್ಬೋದಲ್ಲ, HAL ನ ಪ್ರಧಾನ ಕಚೇರಿ ಎಲ್ಲಿದೆ? ಅದು ಬೆಂಗಳೂರಿನಲ್ಲಿದೆ. ಸರಿ, ಮುಂದಿನ ಪ್ರಶ್ನೆ ನೋಡ್ರಿ. 9ನೇ ಪ್ರಶ್ನೆ. ಭಾರತ ಸರ್ಕಾರ ಸಾಹಿತ್ಯ ಕ್ಷೇತ್ರಕ್ಕೆ ನೀಡುವ ಅತ್ಯುನ್ನತ ಪ್ರಶಸ್ತಿ ಯಾವುದು? ಸಾಹಿತ್ಯ ಕ್ಷೇತ್ರಕ್ಕೆ ನೀಡುವಂತದ್ದು ಭಾರತ ರತ್ನವೋ, ಪದ್ಮವಿಭೂಷಣನೋ, ಜ್ಞಾನಪೀಠನೋ, ಸರಸ್ವತಿ ಸಮ್ಮಾನನೋ? ಸರಿನಾ? ಓಕೆ, ನೋಡ್ರಿ, ಭಾರತ ಸರ್ಕಾರ ಸಾಹಿತ್ಯ ಕ್ಷೇತ್ರಕ್ಕೆ ನೀಡುವಂತ ಅತ್ಯುನ್ನತ ಪ್ರಶಸ್ತಿ ಅಂದ್ರೆ ಅದು ಜ್ಞಾನಪೀಠ ಪ್ರಶಸ್ತಿ. ತಮಗ್ ಗೊತ್ತಿರ್ಲಿ, ಸಾಹಿತ್ಯಕ್ಕಾಗಿಯೇ ಮೀಸಲಾಗಿರುವಂತದ್ದು, ಕೇವಲ ಸಾಹಿತ್ಯಕ್ಕಾಗಿರುವಂತ ಒಂದು ಪ್ರಶಸ್ತಿ ಇದು ಜ್ಞಾನಪೀಠ ಪ್ರಶಸ್ತಿ. ಭಾರತೀಯ ಸಾಹಿತ್ಯ ಕ್ಷೇತ್ರದೊಳಗೆ ನೀಡಲಾಗುವಂತ ಅತ್ಯುನ್ನತ ಪ್ರಶಸ್ತಿ ಇದು. ಕನ್ನಡಕ್ಕೆ ಇಲ್ಲಿಯವರೆಗೂ 8 ಜ್ಞಾನಪೀಠ ಪ್ರಶಸ್ತಿಗಳು ದೊರೆತಿವೆ, ಸಂದಿವೆ. ನಮ್ಮ 8 ಜನ ಸಾಹಿತಿಗಳು ಈ ಜ್ಞಾನಪೀಠ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ. ಇನ್ನ ಪದ್ಮವಿಭೂಷಣ ಮತ್ತು ಭಾರತ ರತ್ನ ಇವು ಸಹಿತ ನಾಗರಿಕ ಪ್ರಶಸ್ತಿಗಳು. ಗೊತ್ತಿರಲಿ, ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಅಂತಂದ್ರೆ ಅದು ಭಾರತ ರತ್ನ ಪ್ರಶಸ್ತಿ. ಇದೊಂದು ನಿಮಗೆ ಗೊತ್ತಿರಲಿ, ಯಾಕಂದ್ರೆ ನಾಳೆ ಇದನ್ನು ಕೇಳಬಹುದು. ಯಾಕಂದ್ರೆ ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂತದ್ದು. ಏನು? ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವುದು ಅಂದ್ರೆ ಅದು ಭಾರತ ರತ್ನ ಪ್ರಶಸ್ತಿ. ಸರಸ್ವತಿ ಸಮ್ಮಾನ ಅನ್ನುವಂಥದ್ದು ಕೂಡ ಸಾಹಿತ್ಯಕ್ಕೆ ಕೊಡುವಂತದ್ದಾದ್ರೂ ಸಹಿತ ಇದು ಜ್ಞಾನಪೀಠ ಪ್ರಶಸ್ತಿಗಿಂತ ದೊಡ್ಡದು ಅಲ್ಲ. ಸರಿನಾ? ಸರಸ್ವತಿ ಸಮ್ಮಾನವನ್ನು ಕೂಡ ಸಾಹಿತ್ಯಕ್ಕೆ ಕೊಡ್ತಾರೆ. ಮುಂದೆ 10ನೆಯ ಪ್ರಶ್ನೆ. ವಿದ್ಯಾರ್ಥಿಗಳೇ, ನಾವು ಕನ್ನಡ, ಇಂಗ್ಲಿಷ್, ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ ನೋಡ್ಬೇಕಾದ್ರೆ 16 ಪ್ರಶ್ನೆಗಳಿದ್ವು. ಅದು ಗೊತ್ತಿರಲಿ ನಿಮಗೆ. ಸೊ ಅವಕ್ಕೆಲ್ಲ ಪ್ರತಿ ವಿಷಯಕ್ಕೆ 16 ಪ್ರಶ್ನೆಗಳಿರ್ತಾವ. ಸಾಮಾನ್ಯ ಜ್ಞಾನಕ್ಕೆ 10 ಪ್ರಶ್ನೆಗಳಿರ್ತಾವ. ಮಾನಸಿಕ ಸಾಮರ್ಥ್ಯಕ್ಕೆ 10 ಪ್ರಶ್ನೆಗಳಿರ್ತಾವ. ಒಟ್ಟು 100 ಪ್ರಶ್ನೆಗಳು ಇರ್ತಾವ. ನಾನು ಒಂದ್ ದಿವ್ಸ ಏನ್ ಮಾಡ್ತೇನೆ, ಎಕ್ಸಾಮ್ಗಿಂತ ಮುಂಚೆ ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ ನಿಮ್ಗೊಂದಿಷ್ಟು ಸೂಚನೆಗಳನ್ನ ಕೊಡ್ಲಿಕ್ಕೆ ಒಂದು ಲೈವ್ ಕ್ಲಾಸ್ ಅನ್ನ ಕೂಡ ಮಾಡ್ತೇನೆ. ಸೊ ಆ ಲೈವ್ ಕ್ಲಾಸ್ ದ ಲಿಂಕ್ ಅನ್ನ ಮಹಾಂತ್ ಮುದ್ದನ್ನ ವಾಟ್ಸಪ್ ಗ್ರೂಪ್ ಅದ, ಈ ವಿಡಿಯೋದ ಕೆಳಗಡೆ ಅದ್ರ ಲಿಂಕ್ ಅದ, ನೀವು ಅಲ್ಲಿ ಜಾಯ್ನ್ ಆಗ್ರಿ. ನಾನು ಅಲ್ಲಿ ಲಿಂಕು ಮತ್ತೆ ನೋಟ್ಸ್ ಗಳನ್ನ ಶೇರ್ ಮಾಡ್ತಿರ್ತೇನೆ.
ಸೊ ಹಾಗೆ ವಿಡಿಯೋದ ಕೆಳಗೆ ಮಹಾಂತ್ ಮುದ್ದಣ್ಣ ಬ್ಲಾಗ್ ಸ್ಪಾಟ್ನ ಅಡ್ರೆಸ್ ಇದೆ, ಅಲ್ಲಿ ಕ್ಲಿಕ್ ಮಾಡಿ ನೀವು ಅಲ್ಲಿ ಜಾಯಿನ್ ಆದ್ರೆ ಅಲ್ಲಿ ನಿಮಗೆ ನೋಟ್ಸ್ಗಳು ಕೂಡ ಸಿಗ್ತವೆ. ವಿದ್ಯಾರ್ಥಿಗಳೇ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡ್ರಿ ಅಂತ ಹೇಳ್ತಾ ಈಗ 10ನೆಯ ಪ್ರಶ್ನೆಯನ್ನು ನಾವು ನೋಡೋಣ. ಕರ್ನಾಟಕದಲ್ಲಿ ನೋಟು ಮುದ್ರಣ ಕೇಂದ್ರವಿರುವ ಸ್ಥಳ ಎಲ್ಲಿದೆಪ್ಪ? ನೋಟು ಪ್ರಿಂಟ್ ಮಾಡುವಂತ ಪ್ಲೇಸು ಕರ್ನಾಟಕದೊಳಗ. ಎಸ್, ನೋಡ್ರಿ ಉತ್ತರ. ಕರ್ನಾಟಕದಲ್ಲಿ ನೋಟು ಮುದ್ರಣ ಕೇಂದ್ರವಿರುವ ಸ್ಥಳ ಯಾವುದು ಅಂದ್ರೆ ಅದು ಮೈಸೂರು. ಮೈಸೂರಿನೊಳಗಿದೆ RBI ಇದು. ಕರ್ನಾಟಕದ ಮೈಸೂರಿನಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ನೋಟು ಮುದ್ರಣ, ಭಾರತೀಯ ರಿಸರ್ವ್ ಬ್ಯಾಂಕ್ ನೋಟು ಮುದ್ರಣ ಪ್ರೈವೇಟ್ ಲಿಮಿಟೆಡ್, ಇಲ್ಲಿ ಭಾರತದ ರೂಪಾಯಿಗಳನ್ನ ಪ್ರಿಂಟ್ ಮಾಡ್ತಾರ. ನೋಡ್ರಿ, ಇಲ್ಲಿದೆ ನೋಡ್ರಿ. ಹೌದಾ? ಭಾರತೀಯ ರಿಸರ್ವ್ ಬ್ಯಾಂಕ್ ನೋಟು ಮುದ್ರಣ ಪ್ರೈವೇಟ್ ಲಿಮಿಟೆಡ್ ಮೈಸೂರು, ಇಲ್ಲಿ ಭಾರತದ ರೂಪಾಯಿ ನೋಟುಗಳನ್ನ ಪ್ರಿಂಟ್ ಮಾಡ್ತಾರೆ. ವಿದ್ಯಾರ್ಥಿಗಳೇ, ಇದು ಇಷ್ಟು ಇವತ್ತು ಆದರ್ಶ ವಿದ್ಯಾಲಯ ಎಂಟ್ರೆನ್ಸ್ ಎಕ್ಸಾಮ್ ಸಂಬಂಧಪಟ್ಟ ಹಾಗೆ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಡಿಸ್ಕಷನ್ ಆಗಿತ್ತು. ಇನ್ನು ನೆಕ್ಸ್ಟ್ ಮುಂದಿನ ವಿಡಿಯೋದೊಳಗೆ ನಿಮಗೆ ಮಾನಸಿಕ ಸಾಮರ್ಥ್ಯದ ಕುರಿತಾಗಿ ನಾನು ಮೆಂಟಲ್ ಎಬಿಲಿಟಿ ಕುರಿತಾಗಿ ವಿಡಿಯೋವನ್ನು ಮಾಡ್ತೇನೆ, ಕ್ಲಾಸನ್ನು ಮಾಡ್ತೇನೆ. ನಿಮಗೇನಾದರೂ ಡೌಟ್ಸ್ಗಳಿದ್ರೆ, ಯಾವುದಾದ್ರೂ ಸಬ್ಜೆಕ್ಟ್ ಮೇಲೆ ವಿಡಿಯೋಸ್ಗಳು ಬೇಕಾಗಿದ್ರೆ ಈ ವಿಡಿಯೋದ ಕೆಳಗೆ ನೀವು ಕಮೆಂಟ್ ಅನ್ನು ಮಾಡಿದ್ರೆ ನೆಕ್ಸ್ಟ್ ವಿಡಿಯೋದೊಳಗೆ ನಾವು ಅದ್ರ ಬಗ್ಗೆ ಡಿಸ್ಕಷನ್ ಅನ್ನ ಮಾಡೋಣಂತ. ಎಸ್, ಅಲ್ಲಿ ಚೆನ್ನಾಗಿ ಪ್ರಿಪ್ರೇಷನ್ ಅನ್ನ ಮಾಡ್ರಿ. ಎಕ್ಸಾಮ್ ಸಮೀಪ ಬರ್ತಾ ಇದೆ, ಮಾರ್ಚ್ 22ಕ್ಕೆ ಎಕ್ಸಾಮ್ ಇದೆ. ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ರಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದಗಳು.